ಹೆಲೋ ಆಲ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ 2025ನ ಮೇನ್ಸ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ಮೇನ್ಸ್ ಪಾಸ್ ಆಗಿರುವಂಥ ಎಲ್ಲ ಸ್ಟೂಡೆಂಟ್ಸಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ನೀವು ಈ ಎಕ್ಸಾಮ್ನ ಸೆಕೆಂಡ್ ಸ್ಟೇಜನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀರಿ ಆ್ಯಂಡ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದೀರಿ. ಆ್ಯಂಡ್ ಇದೇ ಹಂತದಲ್ಲಿ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ 32 ಸ್ಟೂಡೆಂಟ್ಸ್ ಮೇನ್ಸನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಸಹ ತುಂಬ ಖುಷಿ ಆಗುತ್ತೆ. ಹಾಗೆ ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ಸೊ ನೀವು ಮೇನ್ಸ್ನ ಸಕ್ಸಸ್ಫುಲಿ ಕ್ಲಿಯರ್ ಮಾಡಿರೋದು ಈಸ್ ಒಂದು ದೊಡ್ಡದಾದಂಥ ಸ್ಟೆಪ್. ಇದು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಒಂದು ರೀತಿ ಎಲಿಮಿನೇಷನ್ ರೌಂಡ್, ಬಟ್ ಮೇನ್ಸ್ ಅನ್ನೋದು ಇಸ್ ಅ ಪ್ರಾಪರ್ ನಾಲೆಜ್ ಟೆಸ್ಟ್. ನಾನೇನು ನಿಮಗೆ ಯಾವಾಗಲೂ ಹೇಳ್ತೀನಿ, ಮೇನ್ಸ್ ಅನ್ನೋದು ನಿಮ್ಮ ಸ್ಪೆಷಲಿ ಜಡ್ಜ್ಮೆಂಟ್ ರೈಟಿಂಗ್, ಲಾ ಪೇಪರ್ 1, ನಮ್ಮ ಟ್ರಾನ್ಸ್ಲೇಷನ್, ಡೆಫಿನೆಟ್ಲಿ ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಪೇಪರ್ ಬಂದಿದ್ದು ಹಾಗೆ ಆ್ಯಂಡ್ ಕ್ಲಿಯರ್ ಮಾಡಿದ್ದು ಸಹ ಅಷ್ಟೇ ಖುಷಿಯನ್ನು ಕೊಟ್ಟಿದೆ. ನಾವು ಇಷ್ಟು ಜನ ಸ್ಟೂಡೆಂಟ್ಸ್ ನೀವು ಏನು ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದೀರಿ. ದಿಸ್ ಇಸ್ ಯುವರ್ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ನಿಮ್ಮ ಕನಸನ್ನು ಅಚೀವ್ ಮಾಡೋದಕ್ಕೆ. ಸೊ ನಿಮ್ಮ ಕನಸು ಜಡ್ಜ್ ಆಗಬೇಕಂತ ಇರುವ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕಿರುವಂಥ ಲಾಸ್ಟ್ ಸ್ಟೆಪ್ ಆ್ಯಂಡ್ ಫೈನಲ್. ಸೊ ಇದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸಿನ್ಸ್ ನಮಗೆ ಆಲ್ರೆಡಿ ಟೆಂಟೇಟಿವ್ ಡೇಟ್ ರಿಲೀಸ್ ಆಗಿದೆ, ಸೊ ಹಾಗಾಗಿ ಇಂಟರ್ವ್ಯೂ ಯಾವತ್ತಿಂದ ಅನ್ನೋದೂ ಸಹ ಗೊತ್ತಿದೆ. ನಿಮ್ಮ ಹೊಸ ವರ್ಷ ಇಂಟರ್ವ್ಯೂ ಜೊತೆಗೇನೆ ಸ್ಟಾರ್ಟ್ ಆಗುತ್ತೆ ಫ್ರಮ್ 12th ಅಥವಾ ಡೇಟ್ಸ್ ಫೈನಲ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ಲಿ ಯಾರಿಗೆ ಯಾವತ್ತು ಇಂಟರ್ವ್ಯೂ ಅನ್ನೋದನ್ನ ಸಹ ನೋಟಿಫೈ ಮಾಡ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಬಿಫೋರ್ ದ್ಯಾಟ್ ಪ್ರಿಪೇರ್ ಫಾರ್ ಯೋರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರಿಪೇರ್ ಯೋರ್ ಸೆಲ್ಫ್. ಬಿಕಾಸ್ ನಾನು ನಿಮಗೆ ಪ್ರೀವಿಯಸ್ಲೂ ಸಹ ಇಂಟರ್ವ್ಯೂ ವಿಡಿಯೋಸನ್ನು ಮಾಡುವಾಗ ಹೇಳಿದ್ದೀನಿ ದ್ಯಾಟ್ ದಿಸ್ ಈಸ್ ಅಬೌಟ್ ಯೋರ್ ಪರ್ಸ್ನಾಲಿಟಿ ಟೆಸ್ಟ್. ನಾಲೆಜ್ ಟೆಸ್ಟ್ ಅಲ್ಲ, ನಾಲೆಜ್ ನಿಮ್ಮದು ಮುಗಿದಿದೆ. ಮೇನ್ಸಲ್ಲಿ ಚೆಕ್ ಮಾಡಿದ್ದಾರೆ, ಪ್ರಿಲಿಮ್ಸ್ ನೀವು ಪಾಸ್ ಆಗಿದ್ದೀರಿ ಆ್ಯಂಡ್ ಮೇನ್ಸಲ್ಲಿ ನಿಮ್ಮ ನಾಲೆಜ್ ಟೆಸ್ಟ್ ಆಗಿದೆ. ಇದು ನಿಮ್ಮ 1-on-1 ಪರ್ಸನಲ್ ಇಂಟರ್ವ್ಯೂ ಸೆಷನ್. ನಿಮ್ಮನ್ನ ಪ್ಯಾನೆಲ್ ಫೇಸ್ ಟು ಫೇಸ್ ಅಸೆಸ್ ಮಾಡ್ತಾರೆ. ನಿಮ್ಮ ಪರ್ಸನಾಲಿಟಿ ಆ್ಯಂಡ್ ನೀವು ಈ ಪೊಸಿಷನ್ನಿಗೆ ಸೂಟಬಲ್ ಇದ್ದೀರಾ, ಆಸ್ ಅ ಜಡ್ಜ್ ಆಗಿ ಕೂತ್ಕೊಳ್ಳೋದಕ್ಕೆ ನೀವು ಎಷ್ಟು ಸೂಟಬಲ್ ಆಗಿದ್ದೀರಿ. ಡೆಫಿನೆಟ್ಲಿ ಯು ಆಲ್ ಡಿಸರ್ವ್ ಟು ಬಿ ಅ ಜಡ್ಜ್, ಬಟ್ ಅದಕ್ಕೆ ಬೇಕಾಗಿರುವಂಥ ಸೂಟಬಿಲಿಟಿ, ಮೆಚ್ಯೂರಿಟಿ ಈಗಾಗಲೇ ನಿಮ್ಮಲ್ಲಿ ಇದೆಯಾ, ಎಕ್ಸೆಟ್ರಾ ಏನು ಅನ್ನೋದನ್ನ ಅಸೆಸ್ ಮಾಡುವಂಥ ಜಾಗ ಇದು. ಸೊ ಹಾಗಾಗಿ ಈ ಸ್ಟೆಪ್ಪನ್ನು ತುಂಬ ಕ್ರೂಷಿಯಲ್ ಆಗಿ, ಆ್ಯಂಡ್ ಇದು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಪರ್ಸ್ನಾಲಿಟಿ ಸೂಟಬಲ್ ಇದೆಯಾ ಅನ್ನೋಂಥದ್ದಾಗಿರ್ಬೋದು, ವಿಚ್ ಮ್ಯಾಟರ್ಸ್ ಅ ಲಾಟ್. ಬಿಕಾಸ್ ಈ ಒಂದು ಜುಡಿಷಿಯಲ್ ಟೆಂಪರಮೆಂಟ್ ಇರಬೇಕಾಗಿರೋದು, ಅಪ್ಲಿಕಬಿಲಿಟಿ ಆಫ್ ಲಾ ಗೊತ್ತಿದೆಯಾ, ಎಕ್ಸೆಟ್ರಾ ಅನ್ನೋದೇನಿದೆ, ಈ ಪಾಯಿಂಟ್ ನಿಮ್ಮಲ್ಲಿ ಅಸೆಸ್ ಮಾಡಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಯೋರ್ ಫೈನಲ್ ಸ್ಟೆಪ್. ಆ್ಯಂಡ್ ಇಲ್ಲಿ ನೀವು ಎಲ್ಲರಿಗಿಂತ ಬೆಸ್ಟ್ ಆಗಿ ಔಟ್ಶೈನ್ ಆಗಬಹುದು. ಬಿಕಾಸ್ ಮೇನ್ಸ್ ತನಕನೂ ಸಹ ಮೇನ್ಸ್ ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂ ಎರಡು ಸೇರಿ ನಿಮಗೆ ಮೆರಿಟಲ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಮೇನ್ಸ್ ಅಲ್ಲಿ ತನಕನೂ ಎಲ್ಲರದೂ ಒಂದು ಸಬ್ಜೆಕ್ಟ್ ನಾಲೆಜ್ ಆಗಿರ್ಬೋದು ಅಥವಾ ನಾಲೆಜ್ ಟೆಸ್ಟ್ ಆಗಿತ್ತು, ವಿಚ್ ನೀವು ಕಲ್ತು ಬರೆಯುವಂಥದ್ದು. ಬಟ್ ಪರ್ಸ್ನಾಲಿಟಿ ಈಸ್ ವೇರ್ ನಿಮ್ಮ ಇನ್ನರ್ ಪರ್ಸ್ನಾಲಿಟಿ ಬಗ್ಗೆ ಮಾತನಾಡ್ತಿರೋದು. ಬರೀ ಔಟರ್ ಪರ್ಸ್ನಾಲಿಟಿ, ನೀವು ಕಾಣಿಸುವಂಥ ಔಟ್ಲುಕ್ ಮೇಲೆ ಜಡ್ಜ್ ಮಾಡ್ತಿಲ್ಲ. ಇಟ್ ಈಸ್ ಅಬೌಟ್ ಇನ್ನರ್ ಪರ್ಸ್ನಾಲಿಟಿ. ಇನ್ನರ್ ಪರ್ಸ್ನಾಲಿಟಿಯಲ್ಲಿ ನಾಲೆಜ್ ಇಸ್ ಅನ್ ಆಸ್ಪೆಕ್ಟ್, ಬಟ್ ಅದರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಒಂದು ಪೇಷನ್ಸ್, ಗುಡ್ ಲಿಸ್ನಿಂಗ್, ಎಕ್ಸೆಟ್ರಾ ಇನ್ನು ಏನೇನೆಲ್ಲ ಇರುತ್ತೆ, ಇದನ್ನ ನಾವು ಇವತ್ತಿನ ವಿಡಿಯೋಲಿ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ವಿಲ್ ಬಿ ಡಿಸ್ಕಸಿಂಗ್ ಟಾಪ್ 3 ಇಂಟರ್ವ್ಯೂ ಕ್ವೆಶನ್ಸ್, ಯಾವುದಕ್ಕೆ ನೀವು ತಯಾರಿ ಮಾಡ್ಕೊಳ್ಳೇಬೇಕು ಅನ್ನೋಂಥದ್ದು. ಸೊ ಈ ಕ್ವೆಶನ್ಸ್ನ 100% ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕಾಮನ್ ಆಗಿ ಬರುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗಳಿಗೆ ನೀವು ತಯಾರಿ ಮಾಡ್ಕೊಳ್ಬಹುದು. ಆ್ಯಂಡ್ ಅದರ ರಿಲೇಟೆಡ್ ನಾವು ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಡೂ ಲೈಕ್ ದ ವಿಡಿಯೋಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ಆ್ಯಂಡ್ ನಾವು ಇಷ್ಟು ನಂಬರ್ ಆಫ್ ಸಕ್ಸಸ್ಫುಲ್ ರಿಸಲ್ಟ್ಸನ್ನು ಕೊಡ್ತಿರೋದು ನಮಗೆ ಇನ್ನಷ್ಟು ಖುಷಿ ಆ್ಯಂಡ್ ಹೆಮ್ಮೆನೂ ಆಗುತ್ತೆ. ಆ್ಯಂಡ್ ನಾವು ಈ ಜರ್ನಿಯಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ದೀವಿ ಆ್ಯಂಡ್ ನಿಮ್ಮ ಜೊತೆ ಅಲ್ಲಿ ಕೊನೆ ತನಕ ಇದ್ದೀವಿ ಅಂತ ಏನು ಪ್ರಾಮಿಸ್ ಮಾಡಿದ್ದೀವಿ, ಅದರಲ್ಲಿ ದಿಸ್ ವುಡ್ ಬಿ ದ ಲಾಸ್ಟ್ ಸ್ಟೇಜ್ ಇಂಟರ್ವ್ಯೂ. ಸೊ ನಮ್ಮ ಒಂದು ಜೊತೆ ನಿಮ್ಮ ಜೊತೆ ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೊಳ್ಳುವ ಈ ಜರ್ನಿಯಲ್ಲಿ ದಿಸ್ ವುಡ್ ಬಿ ದ ಲಾಸ್ಟ್ ಸ್ಟೆಪ್. ಆ್ಯಂಡ್ ಇಲ್ಲಿ ನಾವು ನಿಮಗೆ ಗೈಡೆನ್ಸನ್ನು ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗಾಗಿ ಥ್ರೂ ದಿಸ್ ಇಂಟರ್ವ್ಯೂ ಬ್ಯಾಚ್ 9650849915 ಈ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮನ್ನು ನೀವು ಯಾವುದೇ ಒಂದು ರೀತಿ ಇಂಟರ್ವ್ಯೂ ರಿಲೇಟೆಡ್ ಗೈಡೆನ್ಸ್ ಬೇಕು ಅನ್ನೋದನ್ನು ನೀವು ತಿಳ್ಕೋಬಹುದು. ಹಾಗೆ ನಿಮಗೆ ಇಂಟರ್ವ್ಯೂ ಬ್ಯಾಚಸ್ ಜಾಯ್ನ್ ಆಗೋದಾದ್ರೂ ಸಹ ಆಗಬಹುದು. ಆ್ಯಂಡ್ ನಿಮಗೆ ಇಂಟರ್ವ್ಯೂ ಆಪರ್ಚುನಿಟೀಸ್, ದಟ್ ಇಸ್ 1-on-1 ಇಂಟರ್ವ್ಯೂ, ಪರ್ಸನಲ್ ಇಂಟರ್ವ್ಯೂ ರೀತಿ ನಿಮಗೆ ಇರುವಂಥ ಆಪರ್ಚುನಿಟಿನೂ ಸಹ ನೀವು ಅವೈಲ್ ಮಾಡ್ಕೋಬಹುದು. ಸೊ ಬಿಕಾಸ್ ಪ್ರತಿಯೊಬ್ಬರಿಗೂ ಸಹ ಇಂಟರ್ವ್ಯೂ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಲ್ರೆಡಿ ಅಟೆಂಡ್ ಮಾಡಿದ್ದಾರೆ ಅಂತ ಅಲ್ಲ,
ಮೆನಿ ಆಫ್ ಅಸ್ ವುಡ್ ಬಿ ಫೇಸಿಂಗ್ ದ ಇಂಟರ್ವ್ಯೂ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಇಂಟರ್ವ್ಯೂ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳುವಾಗ ಬರುವಂತ ನರ್ವಸ್ನೆಸ್ ಎಕ್ಸೆಟ್ರಾ ಅಥವಾ ಹೇಗೆಲ್ಲ ಪ್ರಿಪೇರ್ ಆಗಿರ್ಬೇಕು ನೀವು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ವೇರ್ ನಾವು ನಿಮ್ಮ ಒಂದು ಕೊನೆ ತನಕನೂ ಸಹ ಏನು ಗೈಡೆನ್ಸ್ ಅನ್ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದೀವಿ. ಅಕಾರ್ಡಿಂಗ್ಲಿ ಇಂಟರ್ವ್ಯೂಗೆ ಇರುವಂತ ಒಂದು ಗೈಡೆನ್ಸ್ ಅಥವಾ ದಿಸ್ ಇಸ್ ಥ್ರೂ ಬ್ಯಾಚ್, ಇಂಟರ್ವ್ಯೂ ಬ್ಯಾಚ್ ಅನ್ನೋದು ನಡೀತಿದೆ. ಸೊ ಹಾಗಾಗಿ ನೀವು ನಿಮ್ಮನ್ನ ಎನ್ರೋಲ್ ಮಾಡ್ಕೋಬಹುದು. ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರ್ ಅಲ್ಲಿ, ಡೌನ್ಲೋಡ್ ಮಾಡಿ ಅಲ್ಲಿಂದನೂ ಸಹ ನೀವು ಬ್ಯಾಚಸ್ಗೆ ನಿಮ್ಮ ಒಂದು ಎನ್ರೋಲ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ಇದು ಬಿಟ್ಟು ನಿಮಗೆ ಆಫ್ಲೈನ್ ಇಂಟರ್ವ್ಯೂಸ್ ನ ಒಂದು ಆಪರ್ಚುನಿಟಿ ಏನಿದೆ ದಟ್ ಕ್ಯಾನ್ ಆಲ್ಸೋ ಬಿ ಅವೈಲ್ ಟು. ಸೊ ಕಾಲ್ ಮಾಡಿ ನಂಬರ್ಗೆ 9650849915 ಅಂಡ್ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಸೊ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಬೇಸಿಕ್ 3 ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳುವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಇಂಟರ್ವ್ಯೂ ಅಂತ ಹೇಳಿದ ತಕ್ಷಣ ಫೇಸ್ ಟು ಫೇಸ್ ಇಂಟರ್ವ್ಯೂ, ಒನ್ ಆನ್ ಒನ್ ಇಂಟರ್ವ್ಯೂ. ಸೊ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಫಸ್ಟ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹೌದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಔಟರ್ ಲುಕ್ ಏನಿದೆ, ಪರ್ಸನಾಲಿಟಿ, ಇನ್ನರ್ ಪರ್ಸನಾಲಿಟಿ, ಔಟರ್ ಪರ್ಸನಾಲಿಟಿ, ಔಟರ್ ಪರ್ಸನಾಲಿಟಿ, ನಿಮ್ಮ ಔಟ್ಲುಕ್, ಇದನ್ನ ನೀವು ಬೆಸ್ಟ್ ಆಗಿ ಹೇಗಿದ್ರು ರೆಡಿ ಆಗಬಹುದು. ಸೊ ಇದು ಮಾತ್ರನೇ ಅಂತ ಅಲ್ಲ. ಸೊ ಇನ್ನರ್ ಪರ್ಸನಾಲಿಟಿ ಇಸ್ ವೇರ್ ನಿಮ್ಮ ಒಂದು ನಾಲೆಜ್ ಅಂಡ್ ಎವ್ರಿಥಿಂಗ್ ಪ್ಲೇಸ್ ಅ ಮೇಜರ್ ಇಂಪಾರ್ಟೆಂಟ್ ರೋಲ್. ಔಟರ್ ಪರ್ಸನಾಲಿಟಿ ಹೇಗಿದ್ರು ನೀವು ಹೊಸ ಬಟ್ಟೆ ಹಾಕೊಂಡು ಅದ್ರ ಅಕಾರ್ಡಿಂಗ್ಲಿ ನೀವು ಡ್ರೆಸ್ಅಪ್ ಆಗಿದ್ದೀರಿ, ಇದು ಈ ರೀತಿ ಫಾರ್ಮ್ಯಾಟ್ ಅಂತ ಹೇಳೋದು ಈಸಿ. ಇನ್ನರ್ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಬೇಕಾಗತ್ತೆ ಅಂಡ್ ಪ್ರಾಕ್ಟೀಸ್ ಬೇಕಾಗತ್ತೆ. ಸೊ ಪ್ರೀವಿಯಸ್ ನಾನು ನಿಮಗೆ ಇದರ ರಿಲೇಟೆಡ್ 2 ವಿಡಿಯೋಸ್ ಅನ್ನ ಮಾಡಿದ್ದೀನಿ ಇಂಟರ್ವ್ಯೂ ರಿಲೇಟೆಡ್, ಅದನ್ನ ನೀವು ಚೆಕ್ ಮಾಡಬಹುದು. ನಿಮ್ಮ ಮಿರರ್ ಪ್ರಾಕ್ಟೀಸ್ ಎಕ್ಸೆಟ್ರಾ ಎಲ್ಲಾನು ಸಹ ನೀವು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಸ್ಟಾರ್ಟ್ ಮಾಡಿ. ನಿಮ್ಮ ತಂದೆ ತಾಯಿ ಜೊತೆಗೆ ನೀವು ಕೆಲವು ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳಿ ಅಸೆಸ್ ಮಾಡ್ಕೋಬಹುದು. ಬಟ್ ಎಟ್ ಎವ್ರಿ ಪಾಯಿಂಟ್ ನೀವು ಹೇಳ್ತಿರೋ ಆನ್ಸರ್ ಸರಿಯಾಗಿದ್ಯಾ ಇಲ್ಲ ಅನ್ನೋದು ಹೇಗೆ ಅಸೆಸ್ ಮಾಡ್ತೀರಿ? ಸೊ ಹಾಗಾಗಿ ನಿಮಗೆ ಈ ಒಂದು ಆಫ್ಲೈನ್ ಅಥವಾ ನಿಮಗೆ ಮಾಕ್ ಇಂಟರ್ವ್ಯೂಸ್ ಅಂತ ಏನಿದೆ ಅದು ಇಂಪಾರ್ಟೆಂಟ್ ಆಗತ್ತೆ. ಡೆಫಿನೆಟ್ಲಿ ಯೂಟ್ಯೂಬ್ ಒಂದು ಕಂಪ್ಲೀಟ್ ಸಮುದ್ರ, ಇದರಲ್ಲಿ ನಿಮಗೆ ಸುಮಾರು ವಿಡಿಯೋಸ್ ಸಿಗತ್ತೆ ಎಲ್ಲ ಇಂಟರ್ವ್ಯೂಸ್ ರಿಲೇಟೆಡ್. ನೀವು ಎಲ್ಲ ವಿಡಿಯೋಸ್ ಅನ್ನ ನೋಡಿ ನಿಮ್ಮ ಒಂದು ಇಂಟರ್ವ್ಯೂ ಹೇಗಿರತ್ತೆ ಅನ್ನೋದನ್ನ ಜಡ್ಜ್ ಮಾಡ್ಕೋಬಹುದು. ನಿಮ್ಮ ಆನ್ಸರ್ಸ್ ಅನ್ನ ನೀವು ಫ್ರೇಮ್ ಮಾಡ್ಕೋಬಹುದು. ಗಿವೆನ್ ಯಾವುದೇ ಆನ್ಸರ್ ನಿಮ್ಮ ಪರ್ಸನಾಲಿಟಿಗೆ ಹೊಂದೋ ರೀತಿ ಆಗಿರ್ಬೇಕು, ಅದನ್ನ ನೀವು ನೋಡ್ಕೊಳ್ಳಿ. ಬಿಕಾಸ್ ಕಾಪಿ ಪೇಸ್ಟ್ ಆನ್ಸರ್ ಅಥವಾ ಬೇರೆ ಯಾರ್ದೋನೋ ಬೈ ಹಾರ್ಟ್ ಹೊಡೆದು ಹೇಳ್ತಿದ್ದೀನಿ, ಇದನ್ನ ನೀವು ಇಂಪ್ರೆಷನ್ ಅನ್ನ ಕೊಡೋ ಹಾಗಿಲ್ಲ. ಅಲ್ಟಿಮೇಟ್ಲಿ ಅಲ್ಲಿ ಕೂತಿರುವಂತವರಿಗೆ, ಆ ಪ್ಯಾನೆಲ್ ಅಲ್ಲಿ ಇರುವಂತ ಜಡ್ಜಸ್ಗೆ ಗೊತ್ತಾಗತ್ತೆ ನೀವು ಹೇಳ್ತಿರುವಂತ ಆನ್ಸರ್ ಎಷ್ಟು ಪ್ರಾಮಾಣಿಕವಾಗಿದೆ, ಎಷ್ಟು ಜೆನ್ಯೂನ್ ಆಗಿದೆ ಅಂತ. ಸೊ ಹಾಗಾಗಿ ಮೇಕ್ ಶ್ಯೂರ್ ನೀವು ಹೇಳುವಂತ ಆನ್ಸರ್ಸ್ ಕರೆಕ್ಟ್ ಅಂಡ್ ನಿಮಗೆ ತಿಳಿದಿರುವಂತದ್ದಾಗಿರ್ಲಿ. ಸೊ ನಾವು ಸ್ಟಾರ್ಟಿಂಗ್ ವಿತ್ ದ ವಿಡಿಯೋ, ಫಸ್ಟ್ 3 ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳುವಾಗ ಒಂದು ಬೇಸಿಕ್ ಕ್ವೆಶನ್ ಆಕ್ಚುಲಿ ಇಂಟ್ರೊಡ್ಯೂಸ್ ಅಬೌಟ್ ಯೋರ್ ಸೆಲ್ಫ್ ಏನೇ ಆಗಿರುತ್ತೆ. ಇಂಟ್ರೊಡ್ಯೂಸ್ ಅಬೌಟ್ ಯೋರ್ ಸೆಲ್ಫ್, ಟೆಲ್ ಅಸ್ ಅಬೌಟ್ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಬಗ್ಗೆ ತಿಳಿಸಿ. ಸೊ ಇದು ಆನ್ಸರ್ ಆಕ್ಚುಲಿ ಅಲ್ಲಿ ನೀವು ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಸರಿಯಲ್ಲ. ಬಿಕಾಸ್ ಎಲ್ಲರೂ ಸಹ ಬೇರೆಯವರನ್ನ ಜಡ್ಜ್ ಮಾಡು ಅಂತಂದ್ರೆ ನೋಡಿದ್ರೆ ಸಾಕು ಜಡ್ಜ್ ಮಾಡ್ತೀವಿ. ನಿಮ್ಮ ಬಗ್ಗೆ ನೀವು ಹೇಳಿ ಅಂತಂದಾಗ ಅಲ್ಲಿ ಕೂತು ಅನ್ನೋದು ಸರಿಯಲ್ಲ. ಬಿ ಪ್ರಿಪೇರ್ಡ್ ವಿತ್ ದಿಸ್ ಆನ್ಸರ್. ಅಂಡ್ ಈ ಆನ್ಸರ್ ನಿಮ್ದು ಹೇಗಿರ್ಬೇಕಂತಂದ್ರೆ, ರಿಮೆಂಬರ್, ಶಾರ್ಟ್, ಬ್ರೀಫ್ ಅಂಡ್ ಕ್ರಿಸ್ಪ್ ಆಗಿರ್ಲಿ ಆನ್ಸರ್. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಏನ್ ಮಾಡ್ಕೊಂಡಿದ್ದಾರೆ, ನಿಮಗೆ ಎಲ್ಲಿ ಓದಿದಿರಿ, ನಿಮ್ಮ ಸ್ಕೂಲಿಂಗ್ ರಿಲೇಟೆಡ್ ಹಾಗಿದ್ದಾಗ ನಿಮ್ಮ ಸ್ಕೂಲ್ ಅಂತ ಹೇಳಿದಾಗ್ಲೂ ಸಹ ಒಂದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಮಾತನಾಡೋದು ಒಳ್ಳೇದು. ಓಕೆ, ಸೊ ಫಸ್ಟ್ ಇಂಟ್ರೊಡ್ಯೂಸ್ ಅಬೌಟ್ ಯೋರ್ ಸೆಲ್ಫ್ ಅಂತ ಹೇಳುವಾಗ ನೀವು, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಯಾವ್ರೇನ್ ಮಾಡ್ಕೊಂಡಿದ್ದಾರೆ, ದೆನ್ ನಿಮಗೇನಾದ್ರೂ ಹಾಬೀಸ್ ಇದೆಯಾ ಅದನ್ನ ಸಹ ಹೇಳಬಹುದು. ಅಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಸ್ಕೂಲಿಂಗ್ ಎಲ್ಲಿ ಮಾಡಿದಿರಿ, ಸ್ಕೂಲಿಂಗ್ ಅಂತ ಹೇಳುವಾಗ ನಿಮ್ಮ ಬೇಸಿಕ್ ಎಜುಕೇಶನ್ ಎಲ್ಲಿ ನಡೆದಿತ್ತು, ಹೈಯರ್ ಎಜುಕೇಶನ್ ಎಲ್ಲಿ ನಡೀತು, ಡಿಗ್ರಿ ಎಲ್ಲಿ ಮಾಡ್ಕೊಂಡಿದ್ದೀರಿ, ಅಂಡ್ ನೀವೇನಾದ್ರೂ LLM ಮಾಡಿದಿರಿ ಅನ್ನೋದಾದ್ರೆ LLM ಅಲ್ಲಿ ನಿಮ್ಮ ಡೆಸರ್ಟೇಷನ್ ಏನಾಗಿತ್ತು, ದಟ್ ಕುಡ್ ಬಿ ಅ ಕ್ವೆಶನ್. ಅಥವಾ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅನ್ನೋದಾದ್ರೆ ಯಾವ ಏರಿಯಾಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅನ್ನೋದೊಂದು ಅದನ್ನ ಹೇಳ್ಬೇಕಾಗಿರತ್ತೆ. ಸೊ ನಿಮ್ಮ ಸ್ಕೂಲಿಂಗ್ ಇಂದ ಈಗ ಏನ್ ಮಾಡ್ಕೊಂಡಿದ್ದೀರಿ. ನಾನು ರೀಸೆಂಟ್ ಆಗಿ ಕಾಲೇಜ್ ಪಾಸ್ ಔಟ್ ಆಗಿದ್ದೀನಿ, LLB ಮುಗಿಸಿದ್ದೀನಿ, ಅಂಡ್ ಸಿನ್ಸ್ ದೆನ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಜುಡಿಷಿಯರಿ. ಸೊ ನಾನು LLB ಮುಗ್ದಿದೆ ಅಂಡ್ ಒಂದು ಫರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಆ ಫರ್ಮ್ ಕಾರ್ಪೊರೇಟ್ ಫರ್ಮ್ ಆಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇದಾಗಿರತ್ತೆ, ಎನಿಥಿಂಗ್. ಸೊ ಈಗ ಏನ್ ಮಾಡ್ಕೊಂಡಿದ್ದೀರಿ, ಇದಿಷ್ಟು ನಿಮ್ಮ ಆನ್ಸರ್ ಆಗಿರತ್ತೆ. ಶಾರ್ಟ್, ಬ್ರೀಫ್, ಕ್ರಿಸ್ಪ್
ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಾವತ್ತೂ ಅಷ್ಟೇ ಮೇಕ್ ಶ್ಯೂರ್ ನಿಮ್ಮ ಆನ್ಸರ್ ಎಕ್ಸಾಸ್ಟಿವ್ ಆಗಿರ್ಲಿ. ನೀವು ಹೇಗೆ ಇಂಟರ್ವ್ಯೂನ ಸ್ಟಾರ್ಟ್ ಮಾಡ್ತೀರಿ, ಆ ಇಂಟರ್ವ್ಯೂ ಇಂದ ಲೀಡಿಂಗ್ ಕ್ವೆಶನ್ಸ್ ಅನ್ನ ತಗೊಳ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಂಟ್ರೊಡ್ಯೂಸ್ ಅಬೌಟ್ ಯೋರ್ ಸೆಲ್ಫ್ ಅಂತ ಹೇಳಿದಾಗ ನೀವು ಹೇಳಿರುವಂತ ನಿಮ್ಮ ಹೆಸರಾಗಿರಬಹುದು, ಈ ಎಲ್ಲಾ ಡೀಟೇಲ್ಸ್ ಇಫ್ ಯು ರಿಮೆಂಬರ್, ನೀವು ಫಾರ್ಮ್ ಅಪ್ಲೈ ಮಾಡುವಾಗ ನಿಮ್ಮ ಫಸ್ಟ್ ಒಂದು ಫಾರ್ಮ್ ಏನ್ ಅಪ್ಲೈ ಮಾಡಿದ್ರಿ ಅದರ ಪ್ರಿಂಟ್ ಔಟ್ ನೀವು ತಗೊಂಡು ಹೋಗ್ಬೇಕು ಈಗ ಎಕ್ಸಾಮಿಗೆ, ಅಂಡ್ ಅದೇ ಸೇಮ್ ಅವ್ರ ಹತ್ರನೂ ಇರುತ್ತೆ. ಅದ್ರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅದ್ರಲ್ಲಿ ಇನ್ಫ್ಯಾಕ್ಟ್ ನೀವು ಯಾಕೆ ಜಡ್ಜ್ ಆಗ್ಬೇಕು ಅನ್ನೋದನ್ನು ಸಹ ಬರ್ದಿದ್ದೀರಿ, ಅಲ್ಲಿಗೂ ಬರ್ತೀನಿ. ಬಟ್ ದಟ್ ವುಡ್ ಬಿ ದ ಸೆಕೆಂಡ್ ಕ್ವೆಶನ್. ದಿ ಫಸ್ಟ್ ಕ್ವೆಶನ್ ಏನಿದೆ, ಇದು ಶಾರ್ಟ್ ಬ್ರೀಫ್ ಕ್ರಿಸ್ಪ್ ಏನಕ್ಕೆ ಅಂತಂದ್ರೆ, ಇದರಲ್ಲಿ ನೀವು ಹೇಳುವಂತ ಯಾವುದೇ ಪಾಯಿಂಟ್ ಇಂದ ಲೀಡ್ ಆಗತ್ತೆ ಬೇರೆ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಈಗ ನನ್ನ ಹೆಸರು, ನನ್ನ ತಂದೆ ತಾಯಿ, ನಾನೀಗ ನನ್ನ ತಂದೆ ಅಡ್ವೊಕೇಟ್ ಅಥವಾ ನನ್ನ ತಂದೆ ಜುಡಿಷಿಯಲ್ ಆಲ್ರೆಡಿ ಯಾವುದೇ ಒಂದು ಇದ್ರಲ್ಲಿ ಇದ್ದಾರೆ. ದೆನ್ ಸೆಕೆಂಡ್ ಅದ್ರ ಲೀಡಿಂಗ್ ಕ್ವೆಶನ್ ಏನ್ ಬರುತ್ತೆ, ನೀವ್ ಯಾಕೆ ಹಾಗಾದ್ರೆ ಅಡ್ವೊಕೇಸಿಗೆ ಹೋಗ್ಲಿಲ್ಲ ಅನ್ನೋದು ಕ್ವೆಶನ್ ಆಗಬಹುದು. ಸೊ ನೀವ್ ಏನ್ ಹೇಳ್ತಿದ್ದೀರಿ ಆ ಪ್ರತಿಯೊಂದು ಮಾತಿಗೆ ತಯಾರಾಗಿರಿ ಅದರ ಲೀಡಿಂಗ್ ಕ್ವೆಶನ್ಸಿಗೆ. ಮೇಕ್ ಶ್ಯೂರ್ ಇಂಟರ್ವ್ಯೂ ನೀವು ಅನ್ಕೊಂಡಿರೋ ರೀತಿ ನಿಮಗೆ ಹೇಗ್ ಬೇಕೋ ಹಾಗೆ ಮೋಲ್ಡ್ ಮಾಡ್ಕೊಳ್ಳೋ ರೀತಿ ಆಗಿರ್ಲಿ. ನೀವು ಹೇಳಿರುವಂತ ಪಾಯಿಂಟ್ಸ್ಗೆ ನೀವೇ ಬಲಿ ಆಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ನಾನು ಹಾಬೀಸ್ ಅಂತ ಹೇಳಿ ನಾನೇನಾದ್ರೂ ನನಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಯಾವ ರೀತಿ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಅಂತ ಕೇಳಬಹುದು. ಸೊ ಬಿ ಪ್ರಿಪೇರ್ಡ್, ನಿಮಗೆ ಯಾವ ರೀತಿ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ. ಸೊ ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಅಥವಾ ನನಗೆ ಸ್ಪೆಸಿಫಿಕ್ ಆಗಿ ನಾನು ಈ ರೀತಿ ಒಂದು ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ನಾನು ಇದನ್ನ ಕೇಳ್ತೀನಿ. ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇರಲೇಬೇಕಾಗಿರತ್ತೆ. ಬಿಕಾಸ್ ನಿಮ್ಮ ಪರ್ಸ್ನಾಲಿಟಿನ ಶೋ ಮಾಡ್ತಿರೋದು ಅಂತ ಏನ್ ಹೇಳ್ದೆ, ನಿಮ್ ಪರ್ಸ್ನಾಲಿಟಿ ಅಸೆಸ್ ಮಾಡೋದಕ್ಕೆ ಈ ಎಲ್ಲ ಮಾತನಾಡ್ತಿರುವಂತ ನಿಮ್ಮ ಟಾಪಿಕ್ಸ್ ಏನಂದ್ರೆ ದೀಸ್ ಆರ್ ಯೋರ್ ಟೂಲ್ಸ್. ಈಗ ನನ್ನ ಪರ್ಸ್ನಾಲಿಟಿ ಇಂಟ್ರೊಡ್ಯೂಸ್ ಅಬೌಟ್ ಮೈ ಸೆಲ್ಫ್ ಅಂಡ್ ಅಂತ ಹೇಳಿ ನಾನೇನಾದ್ರೂ ನನಗೆ ರೀಡಿಂಗ್ ಇಷ್ಟ ಅಂತ ಹೇಳಿದ್, ನನಗೆ ಓದೋದಂದ್ರೆ ತುಂಬಾ ಇಷ್ಟ. ಸೊ ನನ್ನ ಬೇಸಿಕ್ ಕ್ವೆಶನ್ ಆಗಿರುತ್ತೆ, ಓಕೆ ನೀವು ಕೊನೆಯದಾಗಿ ಯಾವ ಪುಸ್ತಕನ ಓದಿದ್ರಿ, ಯಾವ ಬುಕ್ ನೀವು ಓದಿದ್ದು, ಯಾವ ರೀತಿ ಬುಕ್ಸ್ ನಿಮಗೆ ಇಷ್ಟ, ಫಿಕ್ಷನಲ್, ನಾನ್ ಫಿಕ್ಷನಲ್, ಸೆಲ್ಫ್ ಹೆಲ್ಪ್ ಬುಕ್, ಯಾವ್ದಿಷ್ಟ. ಸೊ ನಾನು ಯಾವ ಒಂದು ಬುಕ್ ಅನ್ನ ಹೇಳ್ತೀನಿ ಅದರ ರಿಲೇಟೆಡ್ ನನಗೆ ಲಾಸ್ಟ್ ಯಾವ ಬುಕ್ ಓದಿದ್ದು, ಅದರ ಆಥರ್ ಯಾರು, ಏನಿತ್ತು ಆ ಬುಕ್ ಅಲ್ಲಿ, ಬೇಸಿಕ್ ಆಗಿ ನೀವೇನ್ ಕಲ್ತ್ರಿ ಆ ಬುಕ್ ಇಂದ. ದೀಸ್ ವುಡ್ ಬಿ ದ ಲೀಡಿಂಗ್ ಕ್ವೆಶನ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಸೊ ನಾನು ಸುಮ್ಮನೆ ಗಾಳಿ ಮಾತಿಗೆ ಹೇಳಕ್ ಆಗೋದಿಲ್ಲ. ನನಗೆ ಗಾರ್ಡನಿಂಗ್ ಇಷ್ಟ ಅಂತ ಹೇಳಿದ ತಕ್ಷಣ ಯಾವ ರೀತಿ ಮಣ್ಣಲ್ಲಿ ಯಾವ ರೀತಿ ಒಂದು ಪ್ಲಾಂಟ್ಸ್ ಅನ್ನ ಬೆಳಿಬಹುದು, ಗ್ರಾಫ್ಟಿಂಗ್ ಅಂದ್ರೆ ಏನು, ಸೊ ಎಕ್ಸೆಟ್ರಾ, ಸ್ಯಾಪ್ಲಿಂಗ್ ಕ್ವೆಶನ್ಸ್ ನಿಮಗೆ ಪುಟ್ ಆನ್ ಆಗುತ್ತೆ ಕಂಟಿನ್ಯೂಸ್. ಅದು ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತು ಅನ್ನೋದಕ್ಕಿಂತ ದಟ್ ಇಸ್ ಆಸ್ಕ್ಡ್ ಬಿಕಾಸ್ ನಿಮ್ಮ ಹಾಬಿ, ನಿಮ್ಮ ಪ್ಯಾಷನ್ ಅಂತ ಹೇಳುವಾಗ ಅದರ ಬಗ್ಗೆ ನಿಮಗೆ ಇನ್ ಡೆಪ್ತ್ ನಾಲೆಜ್ ಗೊತ್ತಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಬಿಕಾಸ್ ನಾಳೆ ದಿನ ನೀವು ಜಡ್ಜ್ ಆಗುವಾಗ ಯಾವುದೇ ಒಂದು ಟಾಪಿಕ್ ಅಂತ ಹೇಳಿದ್ರೆ ಆ ಟಾಪಿಕ್ ಅಲ್ಲಿ ನಿಮಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಸುಮ್ಮನೆ ನನಗೆ ಇದಿಷ್ಟ ಅಂತ ಹೇಳಿದ್ರೆ ಆಗೋದಿಲ್ಲ. ಲಾಸ್ಟಿಗೆ ನನಗೆ ಕನ್ನಡ ಪಿಕ್ಚರ್ ಹಾಡುಗಳು ಇಷ್ಟ, ಅದ ಆನ್ಸರ್ ಆಗೋದಿಲ್ಲ. ಸ್ಪೆಸಿಫಿಕ್ ಆಗಿ ಬಿ ಸ್ಪೆಸಿಫಿಕ್. ಅದೇ ಆಗಿದ್ರೆ ದೆನ್ ಅದ್ರ ಅಕಾರ್ಡಿಂಗ್ಲಿ ಈ ಸ್ಪೆಸಿಫಿಕ್ ಸಿಂಗರ್ ಹಾಡುವಂತ, ಈ ಪ್ಲೇಬ್ಯಾಕ್ ಸಿಂಗರ್ ಹಾಡುವಂತ ಹಾಡುಗಳು ನನಗೆ ಇಷ್ಟ. ಸೊ ಎನಿಥಿಂಗ್ ನೀವು ಹೇಳ್ತಿರೋದನ್ನ ಸ್ಪೆಸಿಫಿಕ್ ಆಗಿ ಅವರು ಈ ರೀತಿ ಹಾಡುಗಳನ್ನ ಹಾಡಿದ್ದಾರೆ, ನನಗೆ ಇದರ ಈ ಇಂಟ್ರೆಸ್ಟ್ ಇದೆ. ಸೊ ಎನಿಥಿಂಗ್ ನೀವು ಹೇಳೋದ್ರಲ್ಲಿ ರಿಮೆಂಬರ್ ಲೀಡಿಂಗ್ ಕ್ವೆಶನ್ಸ್ ಬರುತ್ತೆ. ಈಗ ನಾನು ಏರಿಯಾ ಆಫ್ ಪ್ರಾಕ್ಟೀಸ್ ಅಂತ ಹೇಳಿದೆ. ಏರಿಯಾ ಆಫ್ ಪ್ರಾಕ್ಟೀಸ್ ನೀವು ಸಿವಿಲ್ ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಿ, ದೆನ್ ರಿಮೆಂಬರ್ ನಿಮಗೆ CPC, TPA ಅಂಡ್ ಈ ರಿಲೇಟೆಡ್ ಕ್ವೆಶನ್ಸ್ ನ ತುಂಬಾ ಜಾಸ್ತಿ ಬರುತ್ತೆ. ನಾಲೆಜ್ ನಿಮ್ಮ ಸಬ್ಜೆಕ್ಟ್ ಈಸ್ ಪಾರ್ಟ್ ಆಫ್ ಇಟ್. ಸೊ ಹಾಗಾಗಿ ಅದರಂತೂ ಸ್ಕಿಪ್ ಮಾಡೋದಕ್ಕೆ ಆಗೋದೇ ಇಲ್ಲ. 100% ನಿಮ್ಮ ಕೋರ್ ಸಬ್ಜೆಕ್ಟ್ ಪ್ರೊಸೀಜರಲ್ ಲಾಸ್ ಇಂದ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಪ್ರೊಸೀಜರಲ್ ಲಾಸ್ ಇಂದ ಕ್ವೆಶನ್ಸ್ ಅಂತ ಹೇಳುವಾಗ ಅದಕ್ಕಂತೂ ನೀವು ತಯಾರಾಗಿರ್ಬೇಕು. ಬಟ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಇಸ್ ಅ ಕ್ವೆಶನ್ ವೇರ್ ನಾ ಹೇಳುವಂತ ಪ್ರತಿ ಮಾತ್ರ ಮೇಲೆ ನನಗೆ ಲೀಡಿಂಗ್ ಕ್ವೆಶನ್ಸ್ ಬರುತ್ತೆ. ಸೊ ನಿಮ್ ತಂದೆ ಏನಾದ್ರು ಯಾವ್ದೋ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದ್ಯಾ? ನೀವೇನಾದ್ರೂ ಸ್ಪೆಸಿಫಿಕ್ ಒಂದು ಕಾಲೇಜಿಂದ ಓದಿದ್ರಿ, NLU. ಸೊ NLU ಅಂತ ಹೇಳುವಾಗ ಎಲ್ಲಿ, ಯಾವ NLU, VC ಯಾರು, ಹೇಗೆ ಎಸ್ಟಾಬ್ಲಿಷ್ ಆಯ್ತು, ಎಷ್ಟು NLUs ಇದೆ. ಅಥವಾ ಫಾರ್ ಎಕ್ಸಾಂಪಲ್ ನಾನು ಡೆಲ್ಲಿ ಯೂನಿವರ್ಸಿಟಿ, ಸೊ ಡೆಲ್ಲಿ ಯೂನಿವರ್ಸಿಟಿ ಯಾವ ಆಕ್ಟ್ ಇಂದ ಎಸ್ಟಾಬ್ಲಿಷ್ ಆಯ್ತು, ಎಷ್ಟು ಸೆಂಟ್ರಲ್ ಯೂನಿವರ್ಸಿಟೀಸ್ ಇದೆ ಕ್ವೆಶನ್. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿನವರು, ಸೊ ಎಲ್ಲಿನವರು ಅಂತ ಹೇಳುವಾಗ ನಾನು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲಿ ಏನು ಫೇಮಸ್ ಅಂತ ಹೇಳಿ, ನಿಮ್ಮ ಜಾಗದ ಬಗ್ಗೆ ಹೇಳಿ. ಅಂಡ್ ರಿಮೆಂಬರ್ ನಿಮ್ಮ ಜಾಗದ ಬಗ್ಗೆ ಹೇಳಿ ಅಂತಂದಾಗ ಪ್ಲೀಸ್ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಇದು ಫೇಮಸ್, ಈ ಮಸಾಲೆ ದೋಸೆ ಫೇಮಸ್, ಅದ ಆನ್ಸರ್ ಅಲ್ಲ. ನಿಮ್ಮನ್ನ ಕೇಳ್ತಿರೋದು ಊಟ ತಿಂಡಿ ಅನ್ನೋದಲ್ಲ. ಇಟ್ ಕ್ಯಾನ್ ಬಿ ಅಬೌಟ್ ಯೋರ್ ಹಿಸ್ಟ್ರಿ, ಜೋಗ್ರಫಿ ಅಥವಾ ಎನಿಥಿಂಗ್ ಮೋರ್ ಅದರ್ ದ್ಯಾನ್ ಫುಡ್. ಆಯ್ತಾ?
ಸೊ ಹಾಗಿದ್ದಾಗ ಚಿಕ್ಕಮಂಗ್ಳೂರಲ್ಲಿ ನಿಮಗೆ ಜಾಗ್ರಫಿ ಸಿಕ್ಕಾಪಟ್ಟೆ ಇದೆ. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಹೈಯೆಸ್ಟ್ ಪೀಕ್ಸ್ ಇದೆ ಆ್ಯಂಡ್ ಕಾಫಿ ರಿಲೇಟೆಡ್ ಆಗಿರಬಹುದು. ಸೊ ಅದರ ಒಂದು ಹಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ ಆಗಿರಬಹುದು. ಈ ಕ್ವೆಶನ್ಸ್ ನಿಮಗೆ ಆ ಜಾಗದ ಬಗ್ಗೆ ಏನು ಗೊತ್ತಿದೆ, ಆ ಜಾಗದ ಇಂಪಾರ್ಟೆನ್ಸ್, ಬಿಕಾಸ್ ನಾಳೆ ದಿನ ನಿಮ್ಮನ್ನ ಬೇರೆಲ್ಲಾದ್ರೂ ಒಂದು ಕಡೆ ಪೋಸ್ಟಿಂಗ್ ಕೊಡ್ತಾರೆ ಅಂತ ಹೇಳುವಾಗ ನೀವು ಅಲ್ಲಿನ ಆ ಜಾಗವನ್ನ ತಿಳ್ಕೊಳ್ತೀರಾ. ಬಿಕಾಸ್ ಕಸ್ಟಮ್ ಇಸ್ ಪಾರ್ಟ್ ಆಫ್ ಅವರ್ ಲಾ. ಸೊ ಕಸ್ಟಮ್ ಅಂತ ಹೇಳುವಾಗ ಚಿಕ್ಕಮಂಗ್ಳೂರು ಅಂತ ಹೇಳಿದ ತಕ್ಷಣ ಅಲ್ಲಿನ ಫೆಸ್ಟಿವಲ್ಸ್, ಅಲ್ಲಿನ ಕಸ್ಟಮ್, ಅಲ್ಲಿನ ಲ್ಯಾಂಗ್ವೇಜ್ ಎಕ್ಸೆಟ್ರಾ ಏನು ಲೋಕಲ್ ಇದೆ. ಬಿಕಾಸ್ ಅಲ್ಟಿಮೇಟ್ಲಿ ಸಿವಿಲ್ ಜಡ್ಜ್ ಅಂತ ಹೇಳುವಾಗ ಲೋವರ್ ಕೋರ್ಟ್ಸ್ ಅಲ್ಲಿ ಅಂಡ್ ಲೋವರ್ ಕೋರ್ಟ್ಸ್ ಅಂತ ಹೇಳುವಾಗ ಅಲ್ಲಿನ ಕಂಪ್ಲೀಟ್ ಆ ಜನರ ಜೊತೆಗೆ ನೀವು ಹೇಗೆ ಅವರನ್ನ ಅರ್ಥ ಮಾಡ್ಕೊಳ್ತೀರಿ ಎಕ್ಸೆಟ್ರಾ ಎವ್ರಿಥಿಂಗ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ. ನೀವು ಇದನ್ನ ಕಲಿಯುವಂತ ಆಸಕ್ತಿನ ಇಟ್ಕೊಂಡಿದ್ದೀರಾ ಎಕ್ಸೆಟ್ರಾ ಕ್ಯಾನ್ ಆಲ್ಸೋ ಬಿ ಟೇಕನ್ ನೋಟ್ ಆಫ್. ಸೊ ಹಾಗಾಗಿ ಮೇಕ್ ಶ್ಯೂರ್ ಇದನ್ನ ಎಲ್ಲದನ್ನು ಸಹ ತಿಳ್ಕೊಳ್ಳಿ. ನೀವು ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಕಾಲೇಜಲ್ಲಿ ತುಂಬಾ ರೆಪ್ಯೂಟೆಡ್ ಒಂದು ಕಾಲೇಜಲ್ಲಿ ಓದಿರೋದು, ದೆನ್ ಆ ಕಾಲೇಜ್ ರಿಲೇಟೆಡ್ ಯಾವ್ದಾದ್ರು ಜಡ್ಜಸ್ ಪಾಸ್ ಔಟ್ ಆಗಿದ್ದಾರೆ, ದೆನ್ ಅವರ ಬಗ್ಗೆ ಆಗಿರಬಹುದು. ಸೊ ಈ ರೀತಿ ಕ್ವೆಶನ್ಸ್ ನಿಮ್ಮ ಒಂದು ನೋ ಅಬೌಟ್ ಯೋರ್ ಸೆಲ್ಫ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಇಂದ ಲೀಡ್ ಆಗ್ತಿರುವಂತಹ ಕ್ವೆಶನ್ಸ್. ಬಟ್ ರಿಮೆಂಬರ್, ಈಗ ನೀವೇನ್ ಹೇಳಿದಿರೋ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಇದೆ. ಇಲ್ಲ ಅಂತಂದ್ರೂ ಈಗ ನಾ ಹೇಳ್ತಿರುವಂತ ಈ ಆಸ್ಪೆಕ್ಟ್ಸ್ ಮೇಲೆ ನೀವು ಚೂರು ನಾಲೆಜ್ ಅನ್ನ ಗೇನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಗ್ಗೆ ನೀವೇನ್ ಹೇಳ್ತಿರೋ, ಏನ್ ಬರ್ದಿದ್ದೀರಿ ಅದರ ರಿಲೇಟೆಡ್ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ ಅಂಡ್ ತಿಳ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವೈ ಡು ಯು ವಾಂಟ್ ಟು ಬಿಕಮ್ ಅ ಜಡ್ಜ್? ಒಂದು ಕಾಮನ್ ಕ್ವೆಶನ್. ನೀವ್ ಯಾಕೆ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ? ಸೊ ಮೇಕ್ ಶ್ಯೂರ್ ಈ ಕ್ವೆಶನ್ಗೆ ಆನ್ಸರ್ ಡಿಪ್ಲೊಮ್ಯಾಟಿಕ್ ಆಗಿ ಕೊಡಕ್ ಹೋಗ್ಬೇಡಿ. ನಾನು ಸಮಾಜ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ, ಅಥವಾ ನನ್ನ ತಂದೆ ತಾಯಿ ನನ್ನ ಫೋರ್ಸ್ ಮಾಡಿ ಓದಿಸ್ತಿದ್ದಾರೆ, ಅಥವಾ ನಾನು ದುಡ್ಡಿನ ಆಸೆಗೋಸ್ಕರ ಬಂದಿದ್ದೀನಿ. ನಥಿಂಗ್. ಇದ್ಯಾವುದು ನಿಮಗೆ ಇಲ್ಲಿ ಆನ್ಸರ್ ಆಗೋದಿಲ್ಲ. ನೀವ್ ಯಾಕೆ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಡೆಫಿನೆಟ್ಲಿ ಇದೆಲ್ಲ ಒಂದು ಪಾರ್ಟ್ ಆಫ್ ಆನ್ಸರ್, ಬಟ್ ಇದು ಆನ್ಸರ್ ಅಲ್ಲ. ಸೊ ವೈ ಡು ಯು ವಾಂಟ್ ಟು ಬಿಕಮ್ ಅ ಜಡ್ಜ್ ಅಂತ ಹೇಳುವಾಗ ನಿಮಗೆ ಏನಾದರೂ ಎಸ್ ನಾನು ಸೊಸೈಟಿಗೆ ಸರ್ವ್ ಮಾಡಬೇಕು, ನಾನು ಇಂಪಾರ್ಷಿಯಲ್ ಆಗಿರಬೇಕು ಎಕ್ಸೆಟ್ರಾ ಕ್ಯಾನ್ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಬಟ್ ಹೇಳುವಂತ ಆನ್ಸರ್ನ ಮೇಕ್ ಶ್ಯೂರ್ ನಾನು ಒಂದು ಪ್ರಾಪರ್ ಆಗಿ ಪ್ಲೇಸ್ ಔಟ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸ್ಯಾಂಪಲ್ ಆನ್ಸರ್ಸ್ ಇದೆ. ಸೊ ನೀವು ಇದನ್ನ ನೋಡಬಹುದು. ನೀವು ಯಾಕೆ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ, ಚೂರು ಈ ಪ್ರಶ್ನೆ ಏನ್ ಬರುತ್ತೆ, ನೀವ್ ಯಾಕೆ ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳುವಾಗ ಸ್ವಲ್ಪ ಆನ್ಸರ್ ಅನ್ನ ಪರ್ಸನಲೈಸ್ ಮಾಡೋದಕ್ಕೆ ನೋಡಿ. ಸ್ವಲ್ಪ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಇದ್ರೆ ಹೇಳಿ. ಬಿಕಾಸ್ ನಾನು ಈ ಒಂದು ಏರಿಯಾಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅಥವಾ ನನ್ನ ಒಂದು ಫ್ಯಾಮಿಲಿಯಲ್ಲಿ ಈ ತರ ಒಂದು ಕೇಸ್ ಇತ್ತು, ಸೊ ಅದರಿಂದ ನಾನು ಈ ತರ ಒಂದು ಜಡ್ಜ್ ಹತ್ರ ತುಂಬಾ ಒಂದು ಕ್ಲೋಸ್ ಆಗಿ ನೋಡಿದೀನಿ, ಹೇಗೆ ಜಸ್ಟಿಸ್ ಸಿಗತ್ತೆ ಎಕ್ಸೆಟ್ರಾ. ಸೊ ಹಾಗಾಗಿ ನಾನು ಜಡ್ಜ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎನಿಥಿಂಗ್ ಮೇಕ್ ಇಟ್ ಅ ಬಿಟ್ ಪರ್ಸನಲ್ ಅಂಡ್ ನಿಮಗೆ ಒಂದು ಇದರಲ್ಲಿ ರಿಲೇಟಿವ್ ಆನ್ಸರ್ ಆಗಿದ್ರೆ ಹೆಲ್ಪ್ ಆಗತ್ತೆ. ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ನೀವು ಹೇಳ್ತಿರುವಂತ ಆನ್ಸರ್ ಅನ್ನ ಆರಾಮಾಗಿ ಜಡ್ಜ್ ಮಾಡಬಹುದು. ಸೊ ಪ್ಯಾನಲ್ ಮೆಂಬರ್ಸ್ಗೆ ನಾವೇನು ಫುಲ್ ಮಾಡೋದಕ್ಕಾಗೋದಿಲ್ಲ. ಅವ್ರು ಆಲ್ರೆಡಿ ನಿಮ್ಮನ್ನ ಜಡ್ಜ್ ಮಾಡೋದಕ್ಕೇನೆ ಕೂತಿರೋದು ಅಂಡ್ ಚೆನ್ನಾಗೇನೆ ಜಡ್ಜ್ ಮಾಡ್ತಾರೆ, ನಿಮ್ಮನ್ನ ಚೆನ್ನಾಗಿ ಅಳಿತಾರೆ. ಸೊ ಮೇಕ್ ಶ್ಯೂರ್ ನನಗೆ ಇಂಟ್ರೆಸ್ಟ್ ಇದೆ ಲಾ ಅಲ್ಲಿ ಅಂತ ಹೇಳುವಾಗ ನೀವ್ ಏನೇ ಒಂದು ಎಕ್ಸ್ಟ್ರಾ ಹೇಳ್ತಿದ್ದೀರಿ ಅಂತಂದ್ರೂ ಅದರ ಹಿನ್ನೆಲೆ ಆಗ್ಲಿ ಅದರ ರಿಲೇಟೆಡ್ ಆಗ್ಲಿ ತಿಳ್ಕೊಳ್ಳಿ. ನನಗೆ ಸೊಸೈಟಿಯಲ್ಲಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನೊಂದು ಲೀಗಲ್ ಅವೇರ್ನೆಸ್ ಎಕ್ಸೆಟ್ರಾ ಏನ್ ಹೇಳ್ತಿದಿರೋ ಅದರ ಒಂದು ಕನೆಕ್ಟಿವಿಟಿ ನಿಮ್ಮ ಜೊತೆಗಿದೆ ಅಂಡ್ ಅದು ಜುಡಿಷರಿಗೆ ಬೇಕಾಗಿರುವಂತ ಪಾಯಿಂಟ್ ಅನ್ನೋ ರೀತಿ ಆನ್ಸರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ನನಗೆ ಟ್ರೂ ಸ್ಟ್ರೆಂತ್ ಅಬೌಟ್ ಇಟ್ಸ್ ಫೇರ್ ಅಪ್ಲಿಕೇಶನ್, ನಾನು ಬಿಕಮ್ ಜಡ್ಜ್ ಆಬ್ಜೆಕ್ಟಿವ್ಲಿ ಟು ಎನ್ಶೋರ್ ಜಸ್ಟಿಸ್ ಅಂಡ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ನೀವು ಹೇಳ್ತಿರುವಂತ ಆನ್ಸರ್ನ ಫಸ್ಟ್ ಥಿಂಗ್ ಪ್ಲೀಸ್ ರೈಟ್ ಇಟ್ ಫಾರ್ ಯೋರ್ ಸೆಲ್ಫ್. ನಿಮ್ಮ ಆನ್ಸರ್ಸ್ ಏನೇನಿದೆ, ಈ 3 ಕ್ವೆಶನ್ಸ್ ಅಂತ ಏನು ಹೇಳಿದೆ, ಈ 3 ಕ್ವೆಶನ್ಸ್ಗೆ ಆನ್ಸರ್ಸ್ನ ಬರ್ಕೊಳ್ಳಿ ಅಂಡ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಆನ್ಸರ್ ನಿಮ್ಮದೇ ಪರ್ಸನಲ್ ಅನ್ನೋ ರೀತಿ ಅದು ತಯಾರಾಗೋ ರೀತಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ನಿಮ್ಮನ್ನ. ನೆಕ್ಸ್ಟ್ ಕ್ವೆಶನ್ ವುಡ್ ಬಿ ಇದರದೇ ಲೀಡಿಂಗ್ ಕ್ವೆಶನ್ ಆಗಿರುತ್ತೆ, ನೀವೇ ಯಾಕೆ ಜಡ್ಜ್ ಆಗಬೇಕು? ಇಲ್ಲೀಗ ಎಕ್ಸಾಮ್ ಕ್ಲಿಯರ್ ಆಗಿರುವಂತ 174 ಸ್ಟೂಡೆಂಟ್ಸ್ ಏನಿದ್ದಾರೆ, ಸೊ ಅರೌಂಡ್ 200 ಸ್ಟೂಡೆಂಟ್, ಇದರಲ್ಲಿ ನಿಮಗೆ ಇಷ್ಟು ಜನರಲ್ಲಿ ನೀವೇ ಯಾಕೆ ಜಡ್ಜ್ ಆಗಬೇಕು? ಸೊ ಈಗ ಮೇಕ್ ಶ್ಯೂರ್ ನೀವೇ ಯಾಕೆ ಜಡ್ಜ್ ಆಗಬೇಕು ಅಥವಾ ನೀವ್ ಯಾಕೆ ಜಡ್ಜ್ ಆಗಬೇಕು ಅಂತ ಹೇಳುವಾಗ ಯಾವುದೇ ಕಾರಣಕ್ಕೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಡಿಪ್ಲೊಮ್ಯಾಟಿಕ್ ಇರೋ ಹಾಗಿಲ್ಲ ಆನ್ಸರ್. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಬೇರೆ ಯಾವುದೇ ಪ್ರೊಫೆಷನ್ ಅನ್ನ ನೀವು ಕಮ್ಮಿ ತೋರಿಸಿ ಜುಡಿಷರಿ ಬೆಸ್ಟ್ ಅಂತ ಹೇಳೋ ರೀತಿ ಮಾಡಬೇಡಿ. ಲಿಟಿಗೇಷನ್ ಅಲ್ಲಾದ್ರೆ ಈ ತರ ಡ್ರಾಬ್ಯಾಕ್ಸ್ ಇದೆ, ಬಟ್ ನಾನು ಜಡ್ಜ್ ಆದ್ರೆ ನಾನು ಈ ತರ ಮಾಡ್ತೀನಿ ಆ ತರ ಎಲ್ಲ ಹೇಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಲಿಟಿಗೇಷನ್ ಅದರ ಆಸ್ಪೆಕ್ಟ್ ಅಲ್ಲಿ ಇಟ್ಸ್ ದಿ ಬೆಸ್ಟ್ ಅಂಡ್ ಜುಡಿಷರಿ ಅದರ ಒಂದು ಆಸ್ಪೆಕ್ಟ್ ಅಲ್ಲಿ ಅದು ಬೆಸ್ಟ್. ಸೊ ಹಾಗಿದ್ದಾಗ ಟಾಕ್ ಅಬೌಟ್ ದ ಪಾಸಿಟಿವ್ಸ್ ಆಫ್ ಎನಿಥಿಂಗ್.
ನೀವು LLM ಮಾಡ್ತಿದ್ದೀರಿ, ಯಾಕೆ ಟೀಚಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ? ದೆನ್ ಅದರ ರಿಲೇಟೆಡ್ ಟೀಚಿಂಗ್ ಬೆಸ್ಟೇನೆ. ಬಟ್ ನಾನು ಜುಡಿಷಿಯರಿ ನನಗೆ ಈ ರೀತಿ ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಹಾಗಾಗಿ ನನಗೆ ಜುಡಿಷಿಯರಿಯಲ್ಲಿ ಬರಬೇಕು ಅನ್ನುವಂತ ಆಸಕ್ತಿ ಇದೆ. ಸೊ ಎರಡೂನು ಸಹ ಪಾಸಿಟಿವ್ಲಿ ಬ್ಯಾಲೆನ್ಸ್ ಮಾಡೋದಾಗಿರುತ್ತೆ ನಿಮ್ ಕೆಲಸ. ನೆಕ್ಸ್ಟ್ ಯಾಕೆ ನೀವೇ ಅಂತ ಹೇಳುವಾಗನೂ ಸಹ ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ನೀವೇ ಯಾಕೆ ಆಗ್ಬೇಕು? ಎಲ್ಲಾ ಸ್ಟೂಡೆಂಟ್ಸ್ ಈಕ್ವಲಿ LLB ಮುಗಿಸಿದ್ದಾರೆ, ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ, ಮೇನ್ಸ್ ಕೂಡ ಸಹ ಪಾಸ್ ಆಗಿದ್ದಾರೆ, ಹಾಗಾಗಿ ಇಂಟರ್ವ್ಯೂಗೆ ಬಂದಿರೋದು ನಿಮ್ ಜೊತೆ. ಸೊ ಎಲ್ಲರಲ್ಲೂ ನೀವೇ ಯಾಕೆ ಅಂತ ಹೇಳುವಾಗ ಎಲ್ಲರಲ್ಲೂ ನಾಲೆಜ್, ಡಿಸಿಪ್ಲಿನ್ ಎಕ್ಸೆಟ್ರಾ ಎಲ್ಲ ಇರಬಹುದು. ನನ್ನಲ್ಲಿ ಏನು ಎಕ್ಸ್ಟ್ರಾ ಕ್ವಾಲಿಟಿ ಇದೆ ಅಂಡ್ ಅದು ಜುಡಿಷಿಯರಿಗೆ ಬೇಕಾಗಿದೆ ಅಂಡ್ ಅದನ್ನ ನಿಜವಾಗ್ಲೂ ನೀವು ಪೊಸೆಸ್ ಮಾಡ್ತೀರಿ ಅನ್ನೋಂಥದ್ದಾಗಿರ್ಲಿ. ಸೊ ಆ ಒಂದು ಆಸ್ಪೆಕ್ಟ್ ಅನ್ನ ನೀವು ಎತ್ತಿ ತೋರಿಸ್ಬೇಕಾಗುತ್ತೆ ವಿತ್ ಆಲ್ ಯೋರ್ ಸಿನ್ಸಿಯಾರಿಟಿ. ಅಂಡ್ ಈ ಎಲ್ಲ ಆನ್ಸರ್ಸ್ ನಾವೀಗ ಏನ್ ಹೇಳ್ತಿದೀವಿ, ಈ ಆನ್ಸರ್ಸ್, ಈ 3 ಕ್ವೆಶನ್ಸ್ಗೆ ಸ್ವಲ್ಪ ನಿಮ್ಮ ಒಂದು ಆನೆಸ್ಟಿ, ಪ್ರಾಮಾಣಿಕತೆ ಬೇಕಾಗಿರುತ್ತೆ ಆನ್ಸರ್ಸ್ ಅನ್ನ ಮಾಡುವಾಗ. ಅಂಡ್ ಈ ಆನ್ಸರ್ಸ್ ಇಂದ ನಿಮ್ಮನ್ನ ತುಂಬಾ ಜಾಸ್ತಿನೇ ಅರ್ಥ ಮಾಡ್ಕೊಳ್ಬಹುದು ಪ್ಯಾನಲ್. ಸೊ ಹಾಗಾಗಿ ಈ ಆನ್ಸರ್ಸ್ಗೆ ನೀವು ಮುಂಚೆನೇ ತಯಾರಿ ಮಾಡ್ಕೊಳ್ಬಹುದು. ಮೇಕ್ ಶ್ಯೂರ್ ಯು ಆರ್ ರೈಟಿಂಗ್ ಆನ್ಸರ್ಸ್ ಫಾರ್ ದೀಸ್ ಕ್ವೆಶನ್. ವೈ ಜುಡಿಷಿಯರಿ ಶುಡ್ ಸೆಲೆಕ್ಟ್ ಯು ಆಸ್ ಅ ಜಡ್ಜ್? ಸೊ ನೀವ್ ಯಾಕೆ ಜಡ್ಜ್ ಆಗ್ಬೇಕು, ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು? ಈ ರೀತಿ ಕ್ವೆಶನ್ಸ್ ಏನಿದೆ, ನಾನು ಇಂಪಾರ್ಷಿಯಲಿ ನಾನು ಏನು ರೆಸ್ಪೆಕ್ಟ್ ಮಾಡ್ತೀನಿ, ಎಥಿಕಲ್ ಜುಡಿಷಿಯಲ್ ಎಥಿಕ್ಸ್ ಎಲ್ಲಾನು ಸಹ ಅದನ್ನ, ಅಂಡ್ ನನಗೆ ಒಂದು ಪೇಷನ್ಸ್ ಆಗಿರ್ಬಹುದು, ಅಥವಾ ಇಂಪಾರ್ಷಿಯಲ್ ಆಗಿದ್ದೀನಿ, ಕಂಟಿನ್ಯೂಸ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀನಿ. ಈ ಎಲ್ಲ ಆಸ್ಪೆಕ್ಟ್ಸ್ ನಿಮ್ಮ ಒಂದು ಆನ್ಸರ್ ಅನ್ನ ಬೆಸ್ಟ್ ಅನ್ನೋ ರೀತಿ ಮೋಲ್ಡ್ ಮಾಡ್ಕೊಳ್ಬಹುದು. ಅದನ್ನ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ಳಿ ಅಂಡ್ ಪ್ರಿಪೇರ್ ಯೋರ್ ಸೆಲ್ಫ್ ಅಕಾರ್ಡಿಂಗ್ಲಿ. ಸೊ ಇನ್ನೂ ಸುಮಾರು ಕ್ವೆಶನ್ಸ್ ಡೆಫಿನೆಟ್ಲಿ ಇರುತ್ತೆ. ಇಂಟರ್ವ್ಯೂ ಅಂತ ಹೇಳುವಾಗ ನಿಮಗೆ ಅಟ್ಲೀಸ್ಟ್ ಇಟ್ ವುಡ್ ರೇಂಜ್ ಬಿಟ್ವೀನ್ 20 ಮಿನಿಟ್ಸ್ ಇಂದ ಒಂದು 40 ಮಿನಿಟ್ಸ್ ತನಕ ನಿಮ್ಮ ಇಂಟರ್ವ್ಯೂ ಆಗಬಹುದು. ಅಪ್ರಾಕ್ಸಿಮೇಟ್ ಆನ್ ಆನ್ ಆವರೇಜ್ ಅಂತ ಹೇಳಿದ್ರೆ 30 ಮಿನಿಟ್ಸ್ ನಿಮ್ಮ ಒಂದು ಇಂಟರ್ವ್ಯೂ ನಡೆಯುತ್ತೆ. ಸೊ ಹಾಗಿದ್ದಾಗ ಇದಾದ್ಮೇಲೆ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವೆಶನ್ಸ್ ಸಹ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಏನು ಅಂತ ಕೇಳಿ ಅಲ್ಲಿಂದ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ರಿಲೇಟೆಡ್ ಕ್ವೆಶನ್ಸ್ ಆಗಿರುತ್ತೆ. ಸೊ ನಾವು ಸಹ ಇನ್ನು ಫರ್ದರ್ ವಿಡಿಯೋಸ್ ಅಲ್ಲಿ ಇಂಟರ್ವ್ಯೂ ರಿಲೇಟೆಡ್ ಡಿಸ್ಕಷನ್ಸ್ ಅನ್ನ ಮಾಡೋಣ. ಬಟ್ ಈ 3 ಕ್ವೆಶನ್ಸ್ಗೆ ನೀವು ವಿತ್ ಫುಲ್ ಆನೆಸ್ಟಿ ಆನ್ಸರ್ ಮಾಡಲೇಬೇಕಾಗತ್ತೆ. ಅಂಡ್ ಆಲ್ಸೋ ರಿಮೆಂಬರ್, ಇಂಟರ್ವ್ಯೂ ಅಲ್ಲಿ ನನಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳಬಹುದು. ಬಟ್ ಈ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತ ಹೇಳಬೇಡಿ, ಯಾಕಂದ್ರೆ ಈ ಪ್ರಶ್ನೆ ನಿಮ್ ಬಗ್ಗೆ ಕೇಳ್ತಿರೋದು. ಸೊ ಇಲ್ಲಿ ನನಗೆ ಗೊತ್ತಿಲ್ಲ ಪಾಸ್ ಆಪ್ಷನ್ ಅಲ್ಲ, ಆನ್ಸರ್ ಮಾಡಿ. ಸೊ ಆನ್ಸರ್ ಅನ್ನ ತಯಾರಿ ಮಾಡಿಕೊಂಡು ಸರಿಯಾಗಿ ಪ್ರಾಪರ್ ಆಗಿ ಆನ್ಸರ್ ಮಾಡಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದಾದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ನಿಮ್ಮ ಪ್ರತಿಯೊಬ್ಬ ಫ್ರೆಂಡಿಗೆ ಶೇರ್ ಮಾಡಿ. ಹಾಗೇನೆ ಈ ಚಾನೆಲ್ ಅಲ್ಲಿ ಬರ್ತಿರೋಂಥ ಎಲ್ಲ ವಿಡಿಯೋಸ್ ರಿಲೇಟೆಡ್ ಟು ಜುಡಿಷಿಯರಿ ಅಂಡ್ ಬೇರೆ ಎಲ್ಲ ಲಾ ರಿಲೇಟೆಡ್ ಎಕ್ಸಾಮ್ಸ್ನ ಒಂದು ಅಪ್ಡೇಟ್ಗಾಗಿರಬಹುದು, ಪ್ರತಿಯೊಂದೂ ಸಹ ನಿಮಗೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಸಿಗತ್ತೆ. ಸೊ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಅಂಡ್ ಆಲ್ಸೋ ಕಮೆಂಟ್ ಮಾಡಿ ಇಂಟರ್ವ್ಯೂ ರಿಲೇಟೆಡ್ ನಿಮಗೆ ಫರ್ದರ್ ಏನು ತಿಳ್ಕೋಬೇಕು ಅಂತ ಇದ್ದೀರಿ, ಅಥವಾ ಬೇರೆ ಏನಾದರೂ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. And also all the very best. Congratulations to every student who has qualified for interview. Thank you very much. You all deserve to be judged. And hagene yaru students qualify aglilla, you deserve to be judged. Neevu yade karanakku give up ಮಾಡೋಂತ ಅವಶ್ಯಕತೆ ಇಲ್ಲ. Please be more stronger to the next exam. So never give up for this exam. ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿದ್ರಿ, ಡೆಫಿನೆಟ್ಲಿ ನೀವು ಜಡ್ಜ್ ಆಗ್ತೀರಿ. ಗಿವ್ ಅಪ್ ಮಾಡುವಂಥದ್ದು ಆಪ್ಷನ್ ಅಲ್ಲ. ಬಿ ಫೋಕಸ್ಡ್. ಅಂಡ್ ಇನ್ನೇನು ನಿಮಗೆ ಇಮ್ಮಿಡಿಯೇಟ್ಲಿ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಈ ಪ್ರಾಸೆಸ್ ಮುಗಿತಿದೆ ತುಂಬಾ ಒಂದು ಫಾಸ್ಟ್ ಟ್ರ್ಯಾಕ್ ಆಗಿ. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಸಹ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ನೆಕ್ಸ್ಟ್ ಇಯರ್ ಅರೌಂಡ್ ಇದು ಮುಗಿದಿದ್ದ ಒಂದು ಏಪ್ರಿಲ್ ಮೇ ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾಗಿ ಈಗ ನೀವು ಮಾಡಿರುವಂಥ ತಪ್ಪು, ಮಿಸ್ಟೇಕ್ ಅಂತ ಏನಾದರೂ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದೆ, ಆ ಒಂದು ಎಕ್ಸಾಮಿಗೆ ಬೆಸ್ಟ್ ಪ್ರಿಪರೇಷನ್ ಅನ್ನ ಕೊಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಟೇಕಿಂಗ್ ಕ್ಲಾಸಸ್, ಅಥವಾ ನೀವು ಈ ಒಂದು ಚಾನೆಲ್ ಇಂದ ಬೆನಿಫಿಟ್ ಅನ್ನ ಪಡ್ಕೊಳ್ತಿದ್ದೀರಿ ಅಂತ ಹೇಳುವಂತ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಕಂಟಿನ್ಯೂಸ್ಲಿ ನೀವು ನಮ್ಮನ್ನ ಬೆಳೆಸ್ತಿರೋದಕ್ಕೆ ಥ್ಯಾಂಕ್ ಯು.